ಸ್ನೇಹಿತರೆ ನಮಸ್ತೆ. ಏನು ನಮ್ಮ ಮಾಗಡಿ MLA ಬಾಲಕೃಷ್ಣ ಅವರ ಹೆಂಡತಿಯ ಹೆಸರು ಏನು ರಾಧಾ SC ಬಾಲಕೃಷ್ಣ ಅವರ ಹೆಸರಿಗೆ ತಾವರೆಕೆರೆ ಕುರುಬ್ರಳ್ಳಿ ಗ್ರಾಮದಲ್ಲಿ 8 ಎಕರೆ ಇಲ್ಲಿಗಲ್ ಆಗಿ ಯಾವುದೋ ಬೋಗಸ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮೋಸ ಮಾಡಿದ್ದಾರೆ ಅಂತ ಹೇಳಿದೆ. ಇವತ್ತು ವಿತ್ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಇಡೀ ಕರ್ನಾಟಕದ ಜನತೆಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇಡೀ ಮಾಗಡಿ ಕ್ಷೇತ್ರದ ಜನರು ಸಹ ಈ ಡಾಕ್ಯುಮೆಂಟ್ಸ್ ಗಳನ್ನ ನೋಡಿ ಸರಿ ತಪ್ಪು ಯಾರಿದೆ ಹೇಳಿ. ಆಮೇಲೆ ಸರಿ ಮಾಡಿದ್ರೆ ಯಾವಂದಾನು ಸರಿ ಅಂತಾನೆ ಹೇಳ್ಬೇಕು, ತಪ್ಪು ಮಾಡಿದ್ರೆ ಯಾವಂದಾನು ತಪ್ಪು ಅಂತಾನೆ ಹೇಳ್ಬೇಕು. ಇದರಲ್ಲಿ ಡಾಕ್ಯುಮೆಂಟ್ಸ್ ಗಳು ಇಟ್ಕೊಂಡು ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಹೇಳ್ತೀನಿ ನೋಡಿ. ಈಗ ಸ್ನೇಹಿತರೆ ನೋಡಿ, ಇವ್ರು ಏನ್ ಮಾಡ್ತಾರೆ, ಸರ್ವೆ ನಂಬರ್ 236 ಯಾವುದು ಬೆಂಗಳೂರು ದಕ್ಷಿಣ ತಾವರೆಕೆರೆ ಕುರುಬ್ರಳ್ಳಿ ನೋಡಿ. ಯಾರು ಓನರ್ ಯಾರು, ನೀಲಮ್ಮ ಅವರಿಗೆ ಗ್ರಾಂಟ್ ಆಗಿದೆ. ನೀಲಮ್ಮ ಅವರಿಂದ ನೋಡಿ ರಾಧಾ SC ಬಾಲಕೃಷ್ಣ ಅವರು ತಗೊಂಡ್ರು. ಎಷ್ಟು ಎಕರೆ ಇದೆ? 3 ಎಕರೆ ಇದೆ. ಕ್ರಯ ಆಗಿರೋದು ಯಾವಾಗ? RTC ನೋಡಿ ಕ್ರಯ ಯಾವಾಗ ಆಗಿದೆ ಅಂತ ತೋರಿಸಿ 19/4/2025 ಕ್ರಯ ಅಂತ. ಇದು ಡಾಕ್ಯುಮೆಂಟ್ಸ್ ನಿಮ್ಮ ಎದುರುಗಳ ಮುಂದೆ ಇಡ್ತಾ ಇರುವಂತದ್ದು ಡಾಕ್ಯುಮೆಂಟ್ಸ್ ನೋಡಿ. ಬನ್ನಿ ಈಗ ಸೇಲ್ ಡೀಡ್ ನೋಡಿ ಸ್ನೇಹಿತರೆ, ದಯಮಾಡಿ ನೋಡಿ. ಈಗ ನೀಲಮ್ಮ ಅವರು ಯಾವಾಗ ರಿಜಿಸ್ಟರ್ ಆಗಿರೋದು? ಇದು 3/4/2025 ಅಂದ್ರೆ ಏಪ್ರಿಲ್ ಅಲ್ಲಿ ರಿಜಿಸ್ಟರ್ ಆಗಿದೆ. ನೀಲಮ್ಮ ಅವ್ರಿಗೆ ವಯಸ್ಸು ಎಷ್ಟು? 74 ವರ್ಷ ವಯಸ್ಸು. ಈಗ 2025ರಲ್ಲಿ 74 ವರ್ಷ ಅಂತ ತೋರಿಸಿದ್ದಾರೆ ಇಲ್ಲಿ ರಿಜಿಸ್ಟರ್ ಡೀಡ್ ಅಲ್ಲಿ. ಇದನ್ನ ಚೇಂಜ್ ಮಾಡಕ್ಕಾಗದೆ. ಇಲ್ಲಿ ಯಾರು? ನೀಲಮ್ಮ ಅವರು ಬರ್ಕೊಟ್ರು, ರಾಧಾ ಬಾಲಕೃಷ್ಣ ಅವರು ಬರ್ಸ್ಕೊಂಡಿದ್ದಾರೆ. SC ಬಾಲಕೃಷ್ಣ ನೋಡಿ, ಇದೇ ಫೋಟೋ ಅವರೇ ಮೇಡಮ್ ಅವರು, ಇವರೇ ನೀಲಮ್ಮ, ಇವ್ರಿಗೆ ಗ್ರಾಂಟ್ ಆಗಿದೆ ಅಂತ ತೋರಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ಒರಿಜಿನಲ್ ಕತೆಗಳನ್ನ ತೋರಿಸ್ತೀನಿ ನಿಮ್ಗೆ. ದಯಮಾಡಿ ಸ್ನೇಹಿತರೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದನ್ನ 29/10/1960 ಬೇರೆ ನಂಬರ್ LNDSR 1960-61 ಡೆಪ್ಯೂಟಿ ಕಮಿಷನರ್ ಆಸ್ ಪಾಸ್ಡ್ ಕಾಮನ್ ಆರ್ಡರ್ ಗ್ರಾಂಟಿಂಗ್ 8 ಎಕರೆಸ್ ಲ್ಯಾಂಡ್ ಡಿಫರೆಂಟ್ ಪೀಪಲ್ ಅಂತ ತೋರಿಸಿದ್ದಾರೆ. ಯಾವುದು? ಇನ್ಕ್ಲೂಡಿಂಗ್ 3 ಎಕರೆ ಲ್ಯಾಂಡ್ ಇನ್ ಫೇವರ್ ಆಫ್ ದ ಫಸ್ಟ್ ವೆಂಡರ್ ಆಫ್ ಶ್ರೀಮತಿ ನೀಲಮ್ಮ ಅಂತ ತೋರಿಸಿದ್ದಾರೆ. ಇದನ್ನ ಏನ್ ಅರ್ಥ ಅಂದ್ರೆ 1960ರಲ್ಲಿ ನೀಲಮ್ಮ ಅವರಿಗೆ DC ಅವರು ಗ್ರಾಂಟ್ ಮಾಡಿದಾರಂತೆ. DC ಅವರು ಗ್ರಾಂಟ್ ಮಾಡಿದ್ದಾರೆ ನೀಲಮ್ಮ ಅವ್ರಿಗೆ. ಇಲ್ಲೇ ಸೇಲ್ ಡೀಡ್ ಅಲ್ಲಿ ಇರೋದನ್ನ ನಿಮ್ಗೆ ಹೇಳ್ತಾ ಇರೋದು ನಾನು. 1960ರಲ್ಲಿ ನೀಲಮ್ಮಂಗೆ ಗ್ರಾಂಟ್ ಆಯ್ತು ಜಾಗ ಅಂದ್ರೆ ಕಣ್ಣೆದುರುಗಡೆ ನೀವೇ ನೋಡಿ. 74 ವರ್ಷ, ಈಗ 74 ವರ್ಷ ನೀಲಮ್ಮ ಅವ್ರಿಗೆ. ಹಂಗಾರೆ 1960ರಲ್ಲಿ ನೀಲಮ್ಮ ಅವ್ರಿಗೆ ಏಜ್ ಎಷ್ಟು? 9 ವರ್ಷ ಆಗುತ್ತೆ ಸ್ನೇಹಿತರೆ. 9 ವರ್ಷ ಅಂದ್ರೆ ನಮ್ಮಲ್ಲಿ ಗ್ರಾಂಟ್ ರೂಲ್ಸ್ ಇರೋದು ಏನ್ ಗೊತ್ತಾ? ಆಲ್ರೆಡಿ ಅವರು ಭೂಮಿನಲ್ಲಿ ವಾಸ ಇರಬೇಕು, ಸ್ವಾಧೀನದಲ್ಲಿರಬೇಕು, ಬೆಳೆಯನ್ನ ಬೆಳೀತಾ ಇರಬೇಕು. ಅವರು ಫಾರಂ ನಂಬರ್ 15 53 55 ಅಪ್ಲಿಕೇಶನ್ ಹಾಕೋತಾರೆ. ಅದ್ರ ಮೇಲೆ ಗ್ರಾಂಟ್ ಮಾಡ್ಕೊಡ್ಬೇಕು ಅಂತ ಇರೋದು ಕಾನೂನು. ಅದು ಇವರು ಅಟ್ಲೀಸ್ಟ್ ಆ ಜಾಗದಲ್ಲಿ ವ್ಯವಸಾಯ ಮಾಡುವಾಗ ಒಂದ್ 10 ವರ್ಷನಾದ್ರು ಸ್ವಾಧೀನ ಇರೋದು ಬೇಡವಾ? ಅಟ್ಲೀಸ್ಟ್ ಒಂದ್ 5 ವರ್ಷ ಸ್ವಾಧೀನದಲ್ಲಿದ್ದು ನಮ್ಗೆ ಈ ತರ ಭೂಮಿ ನಾವು ಸ್ವಾಧೀನದಲ್ಲಿದ್ದೀವಿ, ಹಂಗಾಗಿ ನನಗೆ ಈ ಜಾಗವನ್ನ ನಮ್ಗೆ ಗ್ರಾಂಟ್ ಮಾಡ್ಕೊಡಿ ಅಂತ ಅಪ್ಲಿಕೇಶನ್ ಹಾಕೊಂಡಿರ್ಬೇಕು. ಹಂಗಾದ್ರೆ ಒಂದ್ 10 ವರ್ಷದ ಹಿಂದೆ ಆದ್ರೆ ಹುಟ್ಟಿರೋದ ಮಗುವಿಗೆ ಮಾಡ್ಕೊಟ್ಟವ್ರು ಇವರು. ಅಟ್ಲೀಸ್ಟ್ ಒಂದ್ 5 ವರ್ಷ, ಮಿನಿಮಮ್ 5 ವರ್ಷ ಜಾಗದಲ್ಲಿ ಅವರು ಉಳುಮೆಯನ್ನ ಮಾಡ್ಕೊಂಡಿದ್ರೆ ಒಂದ್ 2 ವರ್ಷ 3 ವರ್ಷದಕ್ಕೆ ಆರ್ಡರ್ ಪಾಸ್ ಮಾಡೋರೆ. ಇವನು IAS ಮಾಡ್ಕೊ ಬಂದ್ಬಿಟ್ಟು IAS ಆಗೋನ, DC ಆಗೋನ, ಅಥವಾ ಇಲ್ಲೆಲ್ಲಾದ್ರೂ ದನ ಕಾಯಕ್ಕೆ ಹೋಗ್ಬಿಟ್ಟು IAS ಆಗೋನ. ಇದು ನೋಡಿ, ಇದು ನಿಮಗೆ ಇಡೀ ಮಾಗಡಿ ಜನತೆಗೆ, ಇಡೀ ಕರ್ನಾಟಕದ ಜನತೆಗೆ ನಾನು ಬಿಡ್ತಾ ಇರೋದು ನೋಡಿ. ಕಣ್ಣೆದುರುಗಡೆ ನೋಡಿ, ಇಲ್ಲಿ ಸೇಲ್ ಡೀಡ್ ಆಗಿರುವಂತ ಡೇಟ್ 3/4/2025 ಐತೆ ನೋಡಿ. ಇದು RTC, ನೀವೆಲ್ಲಿ ಬೇಕಾದ್ರೂ ತಗೋಬಹುದು. ಇಲ್ಲಿ ನೋಡಿ 19/4/2025 ಕ್ರಯ ಐತೆ ಅಂತ. ಇದು ಬೋಗಸ್ ಸ್ನೇಹಿತರೆ, ಒಪ್ಕೋತೀರಾ? ಇಡೀ ಕರ್ನಾಟಕ ಜನತೆ ಇದನ್ನ ಒಪ್ಕೋಬೇಕು. ಬನ್ನಿ, ಆಯ್ತು. 236 ಸರ್ವೆ ನಂಬರ್ ಆಯ್ತು. 9 ವರ್ಷದ ಮಗುಗೆ ಗ್ರಾಂಟ್ ಮಾಡಿದ್ರು 3 ಎಕರೆನ. ಆಯ್ತು, ಹಾಳ್ಬಿದ್ದೋಲಿ. ಬನ್ನಿ, ಈಗ ಇನ್ನೂ ಮಜಾ ತೋರಿಸ್ತೀನಿ. 235 ಸರ್ವೆ ನಂಬರ್ ಎಷ್ಟು ಎಕರೆ ಇದೆ? 1 ಎಕರೆ ಇದೆ. ಯಾರು? ನಾಗಮ್ಮನಿಂದ ಯಾರಿಗೋಯ್ತು? ರಾಧಾ ಬಾಲಕೃಷ್ಣ ಅವ್ರು ತಗೊಂಡ್ರು. ಇವೆಲ್ಲ ಪಾಪ ಅವ್ರು ರಾಧಾ ಬಾಲಕೃಷ್ಣ ಅವ್ರು ಗೊತ್ತಾಗಲ್ಲ ಬಿಡಿ. ಇವೆಲ್ಲ ACDC ಅವರಿಂದ ಪಳಗಿರೋರಿಂದ ಮಾತ್ರ ಸಾಧ್ಯ. ಅದು ಮಾಮೂಲಿ ಬಾಲಕೃಷ್ಣ ಅವರಿಂದನೇ ಸಾಧ್ಯ. ACDCಗಳು ಪಾಪ ಹೇಳ್ದಂಗೆ ಕೇಳ್ತಾರೆ, ಮಾಡ್ದ ಬೋಗಸ್ ಅನ್ನ. ನೋಡಿ, ಇದು ಅಷ್ಟೇ. ನಾಗಮ್ಮ ಅವರು ಗ್ರಾಂಟ್ ಆಯ್ತು. ಇಲ್ಲಿ ನೋಡಿ, ನಾಗಮ್ಮ 3/4/2025 ಸೇಲ್ ಆಗಿರೋದು. ಏಜ್ ಎಷ್ಟು? 74. ಇದರಲ್ಲೂ ಸೇಮ್ ಹಂಗೆ ಹೊಡೆದ್ರು. ಸೇಮ್ ಆ ಸೇಲ್ ಡೇಟ್ ಏನಿದೆ ಸೇಮ್ ಇದೇನೆ. 29/10/1960 ಯಾವ್ದೋ ಗ್ರಾಂಟ್ ಆಗಿರುತ್ತಲ್ಲ, ಆ ಗ್ರಾಂಟ್ ಡೇಟ್ಗೆ ಇವ್ರು 4 ಜನನ ಸೇರಿಸ್ಬಿಟ್ರು ಕಿಲಾಡಿಗಳು. ಇವೆಲ್ಲ ಮಾಮೂಲಿ ತಾನೆ MLAಗೆ. ನೋಡಿ, 1 ಎಕರೆ ಲ್ಯಾಂಡ್ ಇನ್ ಫೇವರ್ ಆಫ್ ದ ಫಸ್ಟ್ ವೆಂಡರ್ ನಾಗಮ್ಮಂಗೆ 1 ಎಕರೆನ 1960ರಲ್ಲಿ ಗ್ರಾಂಟ್ ಮಾಡಿದಾರಂತೆ. ಸೇಮು 9 ವರ್ಷದ ಮಗು, ಹೆಣ್ಣು ಮಗು, ಇಲ್ಲಿ ಮಾಗಡಿನಲ್ಲಿ ಹುಟ್ಟಿ ಬೆಳೆದಂತ ಮಗುಗೆ ಇಲ್ಲಿ ತಾವರೆಕೆರೆಗೆ ಬಂದ್ಬಿಡ್ತಂತೆ. ಕಾಡು ಅವಾಗ 1960 ಅಂದ್ರೆ ಎಲ್ಲ ಬೆಟ್ಟ ಗುಡ್ಡ ಕಾಡಿತ್ತು. ಆ ಹೆಣ್ಮಗು 9 ವರ್ಷದ ಹೆಣ್ಮಗು ಬಂದ್ಬಿಡ್ತಂತೆ. DCಗೆ ಅಪ್ಲಿಕೇಶನ್ ಹಾಕ್ಬಿಡ್ತಂತೆ. ಇವ್ರ ಹೆಸರು ನಾಗಮ್ಮ ವರ್ಷಕ್ಕೆ ಗ್ರಾಂಟ್ ಮಾಡ್ಬಿಟ್ರಂತೆ. 74 ವರ್ಷ. ಈ 25ನೇ ಇಸ್ವಿನಲ್ಲಿ 74 ವರ್ಷ ಅಂದ್ರೆ ಸ್ನೇಹಿತರೆ 1960ರಲ್ಲಿ ಗ್ರಾಂಟ್ ಆಗಿದೆ ಅಂತ ತೋರಿಸಿದ್ದಾರೆ. 1960ರಲ್ಲಿ 9 ವರ್ಷ ಆಯ್ತು ಮಗುಗೆ. ಯಾವನ್ ಹೇಳಿದ್ಯವನು?
ಎಲ್ಲ ಬೋಗಸ್ ಡಾಕ್ಯುಮೆಂಟ್ಸ್, ಯಾರೋ ಬೇನಾಮಿ ಟ್ರಾನ್ಸಾಕ್ಷನ್ ಇವ್ರಿಗೆ ಮಾಡ್ತೀನಿ, ಇದಾಯ್ತು ನೋಡಿ. ಇದು 3/4/2025 RTC ನಲ್ಲಿ ನೋಡಿ, ನೀವೇ ಕಣ್ಣಾರ ನೋಡಿ. 19/4/2025 ಕ್ರಯ ಅಂತ ತೋರಿಸ್ತಾ ಇದಾಯ್ತು. ಬನ್ನಿ, ಅದು 2 ಡಾಕ್ಯುಮೆಂಟ್ ಫೋರ್ಜರಿ ಆಯ್ತು. ಈಗ ನೋಡಿ, ಇದು 234 ಸರ್ವೆ ನಂಬರು, ಇದರಲ್ಲಿ 1 ಎಕರೆ ಇದೆ. ಇದು ಗಂಗೂಬಾಯಿ ಅನ್ನೋರ ಹೆಸರಲ್ಲಿ ಗ್ರಾಂಟ್ ಆಗಿದೆ. ಇದನ್ನ ರಾಧಾ ಬಾಲಕೃಷ್ಣ ಅವರು ತಗೋಬಿಟ್ರು. ಎಲ್ಲ ಕಿಲಾಡಿಗಳೇ ನೋಡಿ. ಗಂಗೂಬಾಯಿಗೆ ಎಷ್ಟು ವರ್ಷ? 79 ವರ್ಷ. ಈಗ 2023/4/2025 79 ವರ್ಷ, 71 ವರ್ಷ. ಸೇಮ್ ಎಲ್ಲ ಸೇಲ್ ಡೀಡ್ ಒಂದೇ ತರ ಇದೆ. ಯಾವ್ದಾನು ಒಂದು ಹಳೆ ಗ್ರಾಂಟ್ ಆಗಿ ಆರ್ಡರ್ ಇರುತ್ತಲ್ಲ, ಅದಕ್ಕೆ ಸೇಮ್ ಆರ್ಡರ್ ಅಂತ ಬುಕ್ಕಲ್ಲಿ ಒಂದು 4 ಲೈನ್ ಇರುತ್ತೆ. ಖಾಲಿ ಕೂರಿಸ್ಬಿಟ್ರು ಇವರು ಕಿಲಾಡಿಗಳು ನೋಡಿ. ಇವ್ರಿಗೆ 1960ರಲ್ಲಿ ಗ್ರಾಂಟ್ ಆಯ್ತು. ಗಂಗೂಬಾಯಿ ಗ್ರಾಂಟ್ ಆಯ್ತಾ? ಈಗ 79 ವರ್ಷ ಅಂದ್ರೆ 1960ರಲ್ಲಿ ಎಷ್ಟಾಗುತ್ತೆ ಏಜ್ ಅವ್ರಿಗೆ? ಅದು 4 ವರ್ಷ ಆಗುತ್ತೆ. 14 ವರ್ಷದ ಹೆಣ್ಣು ಮಗುಗೆ ಕುಣಿಸಿದ್ರು ಖಾತೆನ ನೋಡಿ. ಇಲ್ಲೂ ಅಷ್ಟೇನೆ 3/4/2025 ಸೇಲ್ ಡೀಡ್ ಆಗಿದೆ. ತಗೋ, ಯಾವ್ದು ಅರ್ಜೆಂಟ್ ಅಲ್ಲಿ ಕುಣಿಸೋದ್ರು ಕ್ರಯ, ಯಾವ್ದು ಏನು ಹೇಳೋನಿಲ್ಲ ಕೇಳೋನಿಲ್ಲ. ನಾನ್ ಸಿಟ್ಟಿಂಗ್ MLA, ನನ್ನನ್ನು ಯಾವನ್ರಿ ಕೇಳ್ತಾನೆ, ಯಾವನ್ರಿ ಬರ್ತಾನೆ, ಬಂದ್ರೆ ಕತ್ರ ಸಾಕ್ರಿ, ಮಾಡ್ರಿ, ಗುಂಡಾಗಿರಿ. ಎಲ್ಲ ಕರ್ನಾಟಕ ಜನತೆಗೆ ಗೊತ್ತು ಏನು ರೌಡೀಸ್ ಅವರು ಗುಂಡಾಗಿರಿ. ನೋಡಿ, ಇದು ಕತೆ ಕೇಳಿ. ಈಗ ಸರ್ವೆ ನಂಬರ್ 233 ಯಾರು? ಶಿವಣ್ಣ ಹೆಸರಿದೆ. ಈ ನರಸಿಂಹಯ್ಯನ ಮಗ ಶಿವಣ್ಣ. ಈ ಶಿವಣ್ಣಂಗೆ ನೋಡಿ, ಶಿವಣ್ಣ ಇವರು ನರಸಿಂಹಯ್ಯ ಇಲ್ಲ ಪೋತಿ ಆಗಿದ್ದಾರೆ. ಇವ್ರು ಶಿವಣ್ಣಂಗೆ ಈಗ 2025ರಲ್ಲಿ 52 ವರ್ಷ ವಯಸ್ಸು ಅನ್ಕೊಳ್ಳಿ. ಇವ್ರ ಅಪ್ಪ ನರಸಿಂಹಂಗೆ ಮಾಮೂಲಿ ಏನು, ಇವ್ರು ಹುಟ್ಟಾಗ ಒಂದು 20-25 ವಯಸ್ಸಿಗೆ ಮದುವೆ ಆಗಿದ್ರೆ ಒಂದು 72-74 ವರ್ಷ ವಯಸ್ಸು, 75 ಅಂತಾನೆ ತಿಳ್ಕೊಳ್ಳಿ. ಅಕಸ್ಮಾತ್ ಆ ತರ ಗಂಗೂಬಾಯಿಗೆ ಆದಂಗೆ 80 ವರ್ಷಕ್ಕೆ ಆಯ್ತು ಅಂತ ತಿಳ್ಕೊಳ್ಳಿ. ಇವರಪ್ಪ ನರಸಿಂಹಯ್ಯಂಗೆ ಸೇಮ್ ಒಂದು 10-13 ವರ್ಷ ವಯಸ್ಸಿದ್ದಾಗ ಗ್ರಾಂಟ್ ಅನ್ನ ಮಾಡ್ಬಿಟ್ಟಿದ್ದಾರೆ ನೋಡಿ. ಸೇಮ್ ಅದೇನೆ ನರಸಿಂಹಯ್ಯ. ಇಲ್ಲಿ ನೋಡಿ, ಈ ಶಿವಣ್ಣ ಏನ್ ರಿಜಿಸ್ಟರ್ ಮಾಡ್ಕೊಂಡು ನರಸಿಂಹಯ್ಯಂಗೆ ಗ್ರಾಂಟ್ ಮಾಡಿದ್ರಂತೆ. ನರಸಿಂಹಯ್ಯ ಸತ್ತೋಗವನಂತೆ. ಇವು ಶಿವಣ್ಣ ಅವ್ರ ಮಗ ಬಂದ್ಬಿಟ್ಟು ಸೇಲ್ ಮಾಡ್ಬಿಟ್ಟಂತೆ. ರಾಧಾ ಬಾಲಕೃಷ್ಣ ಅವ್ರಿಗೆ ಸೇಲ್ ಮಾಡ್ಬಿಟ್ಟು. ಎಲ್ಲ ಕಿಲಾಡಿಗಳು ನೋಡಿ. 1960ರಲ್ಲಿ ಈ 4 ಸರ್ವೆ ನಂಬರ್ 8 ಎಕರೆ ಏನಿದೆ 1960ರಲ್ಲಿ ಗ್ರಾಂಟ್ ಆಗುತ್ತೆ. ಇದು ನೋಡಿ, ಇದು ಅದೇ ಬಂಡವಾಳ 15/5/2025 ಅಂದ್ರೆ ಈಗ ಆಗಿರೋದು. ಈಗ ಒಂದು ಗ್ರಾಂಟ್ ಲ್ಯಾಂಡ್ಗೆ ಏನು ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಾರೆ ಅದನ್ನ ಗೊತ್ತಾಗಲ್ಲ ನೋಡಿ. ಇಲ್ಲಿ RTC ನೋಡಿ, ನಿಮ್ ಕಣ್ಣಾರ ನೀವೇ ನೋಡಿ. 19/4/2025 ಪೋತಿ ಅಂತ ಬಂದೈತೆ ನೋಡಿ. ಇದು 15/5/2025. RTC ನೋಡಿದ್ರೆ ಹಿಂಗ್ ಬರ್ತದೆ. ಎಲ್ಲ ಅರ್ಜೆಂಟ್ ಅಲ್ಲಿ ಮಾಡಕ್ ಹೋಗಿ. ಆಮೇಲೆ ಸ್ನೇಹಿತರೆ, ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನಾನು ಈ ಹೋರಾಟಕ್ಕೆ ಇಳಿದು ಒಂದ್ 4 ದಿನ ಆಯ್ತಾ, 4-5 ದಿನ ಆಯ್ತು ಅಂತ ತಿಳ್ಕೊಳ್ಳಿ. 4-5 ದಿನಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಸಂಗ್ರಹ ಮಾಡಿದ್ದೀನಿ. ಇನ್ನು 1960 DC ಆರ್ಡ್ರು, ಗೆಜೆಟ್ ನೋಟಿಫಿಕೇಶನ್, ಯಾವನ್ AC ಯಾವನ್ ಮಾಡ್ದ, ಹಲ್ಕ ಕೆಲಸ ಯಾವನ್ ಮಾಡ್ದ, DC ಯಾವನ್ ಮಾಡ್ದ, ತಗೊಂಡೋಗಿ ಎಲ್ಲ ರೆವಿನ್ಯೂ ಚೀಫ್ ಸೆಕ್ರೆಟರಿ ಹತ್ರ ಕೂತ್ಕತ್ತೀನಿ. ಎಲ್ಲಾನು ಒಂದ್ ಕಡೆಯಿಂದ ಜೈಲು ಕಳಿಸ್ತೀನಿ. ಆಮೇಲೆ ಒಂದೇನಾಗುತ್ತೆ ಅಂದ್ರೆ, ಈ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಯಾರು ಕ್ರಿಯೇಟ್ ಮಾಡ್ಬೋದು ಗೊತ್ತಾ? ಸಮಾಜದ ದಿನ ಬೆಳಗಾರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಓಡಾಡಿರ್ತಾರೆ. ಯಾರು ಏನ್ ಮಾಡ್ಬೋದು, ಮಾಡ್ಬೋದು, ಯಾವ್ದೋ ಒಂದು ಹಳೆಯ ಗ್ರಾಂಟ್ ಲ್ಯಾಂಡ್ ಸೇರ್ಸ್ಕೊಬಿಡೋದು. ಅದೇನ್ ಹೆಂಗಂದ್ರೆ, ಅಲ್ಲಿ ಸರ್ವೆ ನಂಬರ್ 158ರಲ್ಲಿ ಸ್ನೇಹಿತರೆ 96 ಎಕರೆ ಜಾಗ ಇದೆ. 96 ಎಕರೆನಲ್ಲಿ ಪಾಪ ಯಾವ್ದೋ ಒಂದು 10-11 ಜನದ್ದು ಒಂದು 70-80 ವರ್ಷದಿಂದ ಇದರಲ್ಲ ಸ್ವಾಧೀನದಲ್ಲಿ. ಅಂತವ್ರಿಗೆ ಇನ್ನೂ ಪೋಡಿ ಆಗಿಲ್ಲ. ಇವ್ರಿಗೆ ಪೋಡಿ ಆಗ್ಬಿಡುತ್ತೆ, ಇವ್ರಿಗಾದ್ರೆ ಸ್ಕೆಚ್ ಆಗ್ಬಿಡುತ್ತೆ, ಸಪರೇಟ್ ರಿಜಿಸ್ಟರ್ ಆಗ್ಬಿಡುತ್ತೆ. ಯಾರಿಗೆ ಬೇಕಾದ್ರೆ ಅವ್ರಿಗೆ ರಿಜಿಸ್ಟರ್ ಮಾಡ್ಕೋಬಹುದು. ಪಾಪ ಇನ್ನು ಉಳಿದವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಯಾಕೆಂದ್ರೆ ಅವರು ಜನಸಾಮಾನ್ಯರು. ಪಾಪ ಇವ್ರುಗಳು ಕ್ಲೈಂಟ್ಗಳನ್ನ ಎತ್ತಾಕೊಂಡು ಹೋಗೋದು, ಏನೇನೋ ಮಾಡೋದು, ಬ್ರೈನ್ ವಾಶ್ ಮಾಡೋದು. ಆಮೇಲೆ ನಾನ್ ನಿಂತ್ಕೊಂಡು ಇಲ್ಲಿ ಹೋರಾಟ ಮಾಡ್ತಾ ಇರೋದು ಯಾರನ್ನು ಕ್ಲೈಂಟ್ನ ನಂಬ್ಕೊಂಡಲ್ಲ. ಯಾರೋ ನನ್ನಿಂದ ಯಾರೋ ದೊಡ್ಡವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಗೌಡ್ರೆ ನಾನು ನಿಮ್ಗೆ ಏನಾದ್ರು ಸಪೋರ್ಟ್ ಮಾಡ್ತೀನಿ ಮಾಡ್ರಿ ಅಂತ, ಅದನ್ನ ನೆಂಚ್ಕೊಂಡಲ್ಲ ನಾನು ಹೋರಾಟ ಕೇಳಿದಿರೋದು. ನನಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಏನೇ ಒಂದು ಅಡಚಣೆಗಳು ಬಂದ್ರೂ ಸಹ ಫೇಸ್ ಮಾಡ್ಕೊಳ್ಳೋ ಶಕ್ತಿನ ಭಗವಂತ ನಿಮ್ಮಷ್ಟೇ ನನಗೂ ಕೊಟ್ಟವನೇ. ನಾ ಫೇಸ್ ಮಾಡೋಣ, ಕಾನೂನಲ್ಲಿ ಏನಿದೆ ಫೇಸ್ ಮಾಡೋಣ. ಇಡೀ ಕರ್ನಾಟಕದ ಜನತೆಗೆ ಈ ಡಾಕ್ಯುಮೆಂಟ್ಸ್ ಗಳನ್ನ ಮುಂದಿಟ್ಟಿದ್ದೀನಲ್ವಾ. SC ಬಾಲಕೃಷ್ಣ ಅವರ ಪರವಾಗಿ ಒಂದಷ್ಟು ಜನ ಬಂದ್ಬಿಡ್ತಾರಲ್ಲ, ಫೋನ್ ಮಾಡ್ತಾರೆ, ಥ್ರೆಟನ್ಸ್ ಹಾಕ್ತಾರೆ, ಆಫೀಸ್ ಮುಂದೆ ಓಡಾಡ್ತಾರೆ. ಮಾಮೂಲಿ ಕಾರಲ್ಲಿ, ಟಿಂಟ್ ಕಾರಲ್ಲಿ ಓಡಾಡೋದು, ಆಟೋಗಳಲ್ಲಿ ಹುಡುಗರನ್ನ ಹಾಕೊಂಡು ಓಡಾಡೋದು. ಇವಕ್ಕೆಲ್ಲ ಯಾವನ್ ತಲೆ ಕೆಡ್ಸ್ಕೊತಾನೆ ಅಂತ ಇವನ್ನೆಲ್ಲ ಮೀರ್ಬಿಟ್ಟೆ ನಾವು ಹೋರಾಟಕ್ಕೆ ನಿಂತಿರುವಂತದ್ದು. ಆಮೇಲೆ ಒಂದಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಗಳು ಹಾಕುವಂಥದ್ದು. ಬಾಲಕೃಷ್ಣ ಅವ್ರಿಗೆ ನಿಮ್ ಮನೆಗೆ ಅನ್ನ ಕೊಟ್ಟಿದ್ರೆ ನೀವ್ ಈಸ್ಕೊಂಡ್ ತಿನ್ನಿ, ದುಡ್ಡು ಕೊಟ್ಟಿದ್ರೆ ನೀವ್ ಈಸ್ಕೊಂಡ್ ತಿನ್ಕೊಳ್ಳಿ. ಇಲ್ಲಿ ಬರೋದಲ್ಲ, ಡಾಕ್ಯುಮೆಂಟ್ಸ್ ಮೇಲೆ ನಾನು ಹೇಳ್ತಾ ಇರೋದು. ತಪ್ಪು ಮಾಡಿದ್ರೆ ನಮ್ಮ ನಾಯಕರು ತಪ್ಪು ಮಾಡಿದ್ದಾರೆ ಅಂತ ನೀವೇ ಹೇಳಿ.
ಯಾಕ್ರಿ ಆಗ ಗೌರ್ಮೆಂಟ್ ಗೋಮಾಳ ಜಾಗಕ್ಕೆ ಹೋಗ್ಬಿಟ್ಟು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿಗಲ್ ಗ್ರಾಂಟ್ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ನೀವು ಪ್ರಶ್ನೆ ಮಾಡ್ರಿ. ನಿಮ್ಮ ಏರಿಯಾ MLA ಅಲ್ವೇನ್ರಿ, ನಿಮ್ಮ ಕ್ಷೇತ್ರದ MLA ಅಲ್ವೇನ್ರಿ ಅವರು? ಕೇಳ್ರಿ. ಈ ತರ ಎಲ್ಲೆಲ್ಲಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ವೇನ್ರಿ ನಿಮಗೆ? ಇಡೀ ಮಾಗಡಿನಲ್ಲಿ ಎಷ್ಟೈತೆ, ತಾವರೆಕೆರೆಯಲ್ಲಿ ಎಷ್ಟೈತೆ, ಜ್ಞಾನ ಭಾರತಿಯಲ್ಲಿ ಎಷ್ಟೈತೆ, ನಾಗರಬಾವಿನಲ್ಲಿ ಎಷ್ಟೈತೆ? ಎಲ್ಲೆಲ್ಲಿ ಏನೇ ಇದ್ರು ಸಹ ಪ್ರಜೆಗಳು ನೀವು ಪ್ರಶ್ನೆ ಮಾಡಿ ಕೇಳಬೇಕು. ಪಾಪ ಹೋರಾಟ ಮಾಡೋನೆಲ್ಲ ಹಿಂಗ್ ಹಿಂತಳ್ದ್ಬಿಟ್ಟು ಇನ್ನ MLA MP ಗಳು ಲೂಟಿ ಮಾಡ್ತಾರೆ ಅಂತ ಹೋರಾಟ ಮಾಡೋರ್ನ ನೀವು ಈ ತರ ಮಾಡ್ಬಿಟ್ರೆ ಇನ್ಯಾವನ್ ಹೋರಾಟ ಮಾಡ್ತಾನೆ? ಎಲ್ಲ ಕುಡ್ಕೊಂಡು ಗಂಟಗಟ್ಲೆ ಓದ್ತಾ ಹೊಡಿತಾ ಇರ್ತೀರ. ನಿಮಗ್ ತಾಕತ್ತಿರೋ ಬನ್ನಿ ನಿಂತ್ಕಡೆ MLA ಬಾಲಕೃಷ್ಣ ಅವ್ರ ಮನೆ ಮುಂದೆ. ಹೆಂಗಾಯ್ತು ನಿಮ್ ಹೆಂಡತಿ ಹೆಸರು ರಿಜಿಸ್ಟರ್ ಅಂತ ಕೇಳಿ ತಾಕತ್ತಿದ್ರೆ ಯಾವನು ಒಬ್ನು ಬರಲ್ಲ. ಕಮೆಂಟ್ ಹಾಕೋನಾಗ್ಲಿ, ಅಲ್ಲಿ ಓಡ್ ಬರೋನಾಗ್ಲಿ, ಫೋನ್ ಮಾಡೋನಾಗ್ಲಿ ಯಾವನು ಬರಲ್ಲ. ನಿಂತ್ಕೊಂಡು ಹೋರಾಟ ಮಾಡಿ ನೋಡೇ ಬಿಡೋಣ. ನಾನು ಇದನ್ನ ಗೌರ್ಮೆಂಟ್ಗೆ ಸೆಕ್ಷನ್ 4 ಏನನ್ನುತ್ತೆ ಗೊತ್ತಾ? ಕರ್ನಾಟಕ ಲ್ಯಾಂಡ್ ಗ್ರಾಂಟ್ ರೂಲ್ಸ್ ಗಳಿದೆ 1969 ಕಾನೂನು ಏನನ್ನತ್ತೆ ಗೊತ್ತಾ? ಸೆಕ್ಷನ್ 4 ಅಲ್ಲಿ ಈ ಕಾಯ್ದೆ ಯಾರಿಗೆ ಅನ್ವಯ ಆಗುತ್ತೆ ಅಂದ್ರೆ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಕಾನೂನು ಅರ್ಹತೆ. 18 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಗ್ರಾಂಟ್ ಗಳನ್ನ ಮಾಡಿ ಭೂಮಿಯನ್ನ ಅಂತ ಕ್ಲಿಯರ್ ಆಗಿ ಸೆಕ್ಷನ್ 4 ಹೇಳುತ್ತೆ ಸಬ್ಕ್ಲಾಸ್ 1 ಅಲ್ಲಿ. ಹಾಗಾದ್ರೆ 9 ವರ್ಷ 14 ವರ್ಷಕ್ಕೆ ಮಗುವಿಗೆ ನೀವು ಹೆಂಗ್ರಿ ಗ್ರಾಂಟ್ ಮಾಡಿದ್ರಿ? ಹೆಂಗ್ ಗ್ರಾಂಟ್ ತಗೊಂಡ್ರಿ? ಬುದ್ಧಿವಂತರು ಹೇಳ್ತಾರೆ ಕೊಟ್ಟಿರೋರ್ನ ತಗಲ್ರಿ ಅಂತ. ಮಾಡಿಸಿರೋರೇ ಇವರಲ್ವಾ ಡಾಕ್ಯುಮೆಂಟ್ಸ್ ನ? ಪಾಪ ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ? ಇನ್ನು ವ್ಯವಸಾಯ ಪಾಪ ಅವ್ರು ಯಾರನ್ನ ಕ್ಲೈಂಟ್ಗಳನ್ನ ಎತ್ತಾಕೊಂಡು ಹೋಗೋದು, ಏನೇನೋ ಮಾಡೋದು. ನಿಮ್ದೇನ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದೇನ್ ZP ಎಲೆಕ್ಷನ್ ಕ್ಲೈಂಟ್ ಎತ್ತಾಕೊಂಡು ಹೋಗ್ಬಿಟ್ಟು ಏನೇನೋ ಮಾಡ್ಬಿಟ್ರು ಒಪ್ಕೊಬಿಡಕ್ಕೆ. ನನ್ನ ಡಾಕ್ಯುಮೆಂಟ್ಸ್ ಮೇಲೆ ಇಟ್ಕೊಂಡ್ ಕೂತಿರೋದು ಕ್ಲೈಂಟ್ ನನಗೆ ಬೇಕಾಗೇ ಇಲ್ಲ. ಸರ್ಕಾರಿ ಗೋಮಾಳ ಜಾಗ ಅದು. ಯಾವಾಗ ರಾಂಗ್ ಅಫಿಡೇವಿಟ್ ಗಳನ್ನ ಕೊಟ್ಟಿ, ತಪ್ಪು ಮಾಹಿತಿಗಳನ್ನ ಕೊಟ್ಟಿ ಜಮೀನನ್ನ ಗ್ರಾಂಟ್ ಮಾಡಿಸ್ಕೊಳ್ಳುವಂತ ವ್ಯಕ್ತಿ ಅಲ್ಲಿ ಕಾನೂನೇ ಕ್ಲೀನ್ ಆಗಿ ಹೇಳಿದೆ. ಯಾವಾಗ ತಪ್ಪು ಮಾಹಿತಿಗಳನ್ನ ಕೊಟ್ಟು ಗ್ರಾಂಟ್ ಅನ್ನ ಮಾಡಿಸ್ಕೊಂಡಿದ್ದ ಜಮೀನನ್ನ ಮರು ಕಿತ್ಕೊಳ್ಳೋದಕ್ಕೆ ಅಂದ್ರೆ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳುವಂತಹ ಅಧಿಕಾರ ಕಾನೂನೇ ಆ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ. ಹಂಗಾಗಿ ನಿಮ್ಮ ಆ 8 ಎಕರೆಯನ್ನ ಸರ್ಕಾರ ಈ ಕೂಡಲೇ ವಾಪಸ್ ಆತಿಯನ್ನ ತಗೋಬೇಕು. ಯಾಕೆಂದ್ರೆ ಎಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡಿಕೊಂಡು ಸರ್ಕಾರಿ ಜಾಗವನ್ನು ಲೂಟಿ ಮಾಡೋದಕ್ಕೆ SC ಬಾಲಕೃಷ್ಣ ಮತ್ತು ಅವರ ಮಿಸಸ್ ಆದಂತ ರಾಧಾ ಬಾಲಕೃಷ್ಣ ಅವರು ಬಂದಿರೋದ್ರಿಂದ ಈ ಜಾಗವನ್ನ ಈ ಕೂಡಲೇ DC ಅವರು ಈ ಆರ್ಡರ್ ಅನ್ನ ಕ್ಯಾನ್ಸಲೇಷನ್ ಮಾಡಿ ಸ್ವಯಂ ಪ್ರೇರಿತವಾಗಿ ಸುಮೋಟೋ FIR ದಾಖಲನ್ನ ಮಾಡಿ ಈ ಒಂದು 8 ಎಕರೆ ಜಾಗವನ್ನ ಸರ್ಕಾರದ ವಶಕ್ಕೆ ಈ ಕೂಡಲೇ ತಗೊಳ್ಬೇಕು. ಆಮೇಲೆ ಬೇನಾಮಿ ಡಾಕ್ಯುಮೆಂಟ್ಸ್ ಪಾಪ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಆ 4 ಜನ ಯಾರೋ ಬಾಲಕೃಷ್ಣ ಫಾಲೋವರ್ಸ್ ಇರ್ತಾರೆ, ಕರ್ಕೊಂಡ್ಬಂದ್ರು ಅಜ್ಜಿದಿರು ರಿಜಿಸ್ಟರ್ ಮಾಡಿಸ್ಬಿಟ್ಟು ನಾವು ರಿಜಿಸ್ಟರ್ ಮಾಡಿಸ್ಕೊಬಿಡೋಣ. ಇದನ್ನ ಹೈಯರ್ ಅಥಾರಿಟಿ ಆಫೀಸರ್, ಸೀನಿಯರ್ ಆಫೀಸರ್ಗಳು ಇರ್ತಾರೆ. ನಿಮ್ಮ ಬಂಡವಾಳಗಳು ಹಿಂಗ್ ಓದಕ್ಕೆ ಅವ್ರಿಗೆ ಆಲೆ ಕಿವಿಗೆ ಕಣ್ಣಿಗೆ ಪಟಾರ ಅಂತ ಬೀಳ್ತದೆ. ನೀವೇನ್ ಮಾಡಿದೀರಾ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಡಾಕ್ಯುಮೆಂಟ್ಸ್ ಕರ್ನಾಟಕ ಜನತೆಗೆ ಡಾಕ್ಯುಮೆಂಟ್ಸ್ ಕಣ್ಣಾರ ಇಟ್ಬಿಟ್ಟಿದ್ದೀನಪ್ಪ. 4 ಸರ್ವೆ ನಂಬರ್ 9 ವರ್ಷದ ಮಗುಗೆ ಪಾಸ್ ಆಗ್ತದೆ. ಇಡೀ ಕರ್ನಾಟಕದಲ್ಲಿ ನಮ್ಗೆ ಯಾರಿಗೂ ಕೊಡ್ಲೇ ಇಲ್ಲ. ಇವನು SC ಬಾಲಕೃಷ್ಣ ಮಕ್ಕಳು ಇವ್ರಿಗೆ ಬಿಟ್ರೆ ಇನ್ಯಾರಿಗೂ ಕೊಟ್ಟೇ ಇಲ್ಲ. ಯಾರನ್ನ ಇದ್ರೆ ಕೊಡಿ ನನಗೆ ಉತ್ತರ, ಇದನ್ನ ನೋಡೋಣ, ತಿಳ್ಕೊಳ್ಳೋಣ. ಇಮ್ಮಿಡಿಯೇಟ್ SC ಬಾಲಕೃಷ್ಣ ಅವರ ಮೇಲೆ FIR ಸುಮೋಟೋ FIR ಅನ್ನು ಹಾಕಿ ಜೈಲಿಗೆ ತಳ್ಳುವಂತ ಕೆಲಸ ಮಾಡಬೇಕು. ಆ ಜಾಗವನ್ನ ಸರ್ಕಾರ ಈ ಕೂಡಲೇ ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ ಸ್ನೇಹಿತರೆ.